ಯಾಕೆ ಮಂಗಳೂರವರಿಗೆ ಅದನ್ನ ಮಾಡಿದ್ರೆ ಅಫೆಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಜನ. Correct. ಬೇರೆಯವರು ಅದನ್ನ ಯಾವ ರೀತಿ ನೋಡ್ತಾರೆ ಅಂದ್ರೆ ದೇವರ ತರ ನೋಡ್ತಾರೆ. ಹಿಂದುತ್ವದಿಂದ ಬಂದಂತಹ ತತ್ವ ಅಲ್ಲ, ಅದು ದ್ರಾವಿಡ ಪರಂಪರೆಯಿಂದ ಬಂದಂತಹ ತತ್ವ. ಯಾವುದೇ ರೀತಿಯ ಒಂದು ಟ್ರೈಬಲ್ ಕಮ್ಯುನಿಟಿಯಲ್ಲಿ ಇರುವಂತದ್ದೇನಂದ್ರೆ ನನ್ನ ಟ್ರೈಬ್ ನನಗ್ ಮೀಸಲು ಅಂತ. ಭೂತಾಳ ಪಾಂಡ್ಯ ಅಂತ ಒಬ್ಬ ರಾಜ ಇದ್ದ. ಅವನ ಶಿಪ್ ಅನ್ನ ಇಳಿಸ್ಬೇಕಿತ್ತು ಆಗಿನ ಕಾಲದಕ್ಕೆ ಟ್ರೇಡ್ಗೆ. ಆಗ ಅವನ ದೈವ, ಆ ದೈವ ಒಂದು ಕೇಳುತ್ತೆ, ನನಗೆ ಇಳಿಸ್ಬೇಕು ಅಂದ್ರೆ ನೀನೊಂದು ನರಬಲಿ ಕೊಡ್ಬೇಕು, ಅದ್ ನಿನ್ನ ರಕ್ತಾನೆ ಆಗಿರ್ಬೇಕು. ಅವನೇನ್ ಮಾಡ್ತಾನೆ, ನನ್ನ ಹೆಂಡತಿ ಹತ್ರ ಹೋಗಿ ಕೇಳ್ತಾನೆ, ನಮ್ಮ ಮಗ ಇದ್ದಾನಲ್ಲ ಅವನಿಗೊಂದು ಕೊಡೋಣ. ಅವಳಿಗೆ ಸಿಟ್ಟು ಬರುತ್ತೆ, ಅವ ಮಗನನ್ನೇ ಬಲಿ ಕೇಳುವಂತ ತಂದೆ ಅಂತ ಹೇಳಿ ಬಿಟ್ಟು ತವ್ರ ಮನೆಗೆ ಹೋಗ್ಬಿಡ್ತಾಳೆ. ತುಂಬಾ ಬೇಜಾರಲ್ಲಿ ಅವ್ನು ಕೂತಿರ್ಬೇಕಾದ್ರೆ ತಂಗಿ ಬಂದು ಕೇಳ್ತಾಳೆ, ಏನು ಕಣ್ಣ ಬೇಜಾರಲ್ಲಿ ಇದೆಯಾ ಅಂತ. ಈ ತರ ಆಯ್ತು ಅವನು ಕೇಳಿದಾಗ, ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನನ್ನ ಮಗ ಕೂಡ ನಿನ್ನ ರಕ್ತಾನೆ, ಅವನನ್ನ ಬಲಿ ಕೊಡು. ಇನ್ನೇನು ಬಲಿ ಕೊಡ್ಬೇಕು ಅನ್ಬೇಕಾದ್ರೆ ದೈವ ಅಶರೀರವಾಣಿ ಆಗುತ್ತೆ, ನಿನಗೇನೋ ಒಂದು ಹೇಳಬೇಕಿತ್ತು ನನಗೆ, ಅದಕ್ಕೋಸ್ಕರ ಇದನ್ನ ಮಾಡಿಸ್ತೆ, ಇನ್ನು ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಏನು ಬಲಿ ಬೇಡ ಮುಂದುವರ್ಸು ಅಂತ ಹೇಳತ್ತಂತ ದೈವ. ಆಗ ಭೂತಾಳ ಪಾಂಡ್ಯ ಒಂದು ರೂಲ್ ಮಾಡ್ತಾನೆ.